ರಾತ್ರಿ 10 ಗಂಟೆ. ಮಳೆ ಸುರಿಯುತ್ತಿತ್ತು. ಆದಿತ್ಯ ತನ್ನ ಫೋನ್ ನೋಡುತ್ತಿದ್ದ. ಅಷ್ಟರಲ್ಲಿ ಒಂದು ಮೆಸೇಜ್. ನೀನು ಊಟ ಮಾಡಿದ್ದೀಯಾ? ಅವನು ಅಚ್ಚರಿಯಿಂದ ನೋಡಿದ. ಇದು ಯಾರಿಂದ ಬಂದದ್ದು? ಸಾರಿ, ರಾಂಗ್ ನಂಬರ್ ಅಂತ ರಿಪ್ಲೈ ಮಾಡಿದ. ಆದರೆ ಆ ಕಡೆಯಿಂದ ಮತ್ತೆ ರಿಪ್ಲೈ ಬಂದಿತ್ತು. ಸರಿ, ಆದರೂ ಊಟ ಮಾಡಿದ್ದೀಯಾ? ಅಲ್ಲಿ ಪ್ರಾರಂಭವಾಯಿತು ಒಂದು ಹೊಸ ಪರಿಚಯ. ಅವಳ ಹೆಸರು ಕಾವ್ಯ. ದಿನಗಳು ಕಳೆಯುತ್ತಾ ಮೆಸೇಜ್ಗಳು ಕಾಲ್ಸ್ ಆಗಿ ಬದಲಾದವು. ಕಾಲ್ಸ್ ವಿಡಿಯೋ ಕಾಲ್ಸ್ ಆಗಿ ಬದಲಾದವು. ಅವರು ಒಬ್ಬರನ್ನೊಬ್ಬರು ನೋಡದೇ ಇದ್ದರೂ ಹೃದಯದಿಂದ ಹತ್ತಿರವಾಗುತ್ತಿದ್ದರು. ಒಂದು ದಿನ ಆದಿತ್ಯ ಹೇಳಿದ, ನಿನ್ನನ್ನು ನೋಡದೇ ಇದ್ದರೂ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ಸ್ವಲ್ಪ ನಿಶ್ಶಬ್ದ. ನಂತರ ಕಾವ್ಯ ಹೇಳಿದಳು, ನಾನು ಕೂಡ. ಆದರೆ ಒಂದು ದಿನ ಕಾವ್ಯ ಹೇಳಿದಳು, ನಾನು ನಿನ್ನನ್ನು ಭೇಟಿ ಮಾಡಬೇಕು. ಆದಿತ್ಯ ಖುಷಿಯಿಂದ ಒಪ್ಪಿಕೊಂಡ. ಆದರೆ ಕಾವ್ಯ ಸ್ವಲ್ಪ ಭಯದಲ್ಲಿದ್ದಳು. ಏಕೆಂದರೆ ಅವಳು ಒಂದು ಸತ್ಯವನ್ನು ಮರೆಮಾಚಿದ್ದಳು. ಭೇಟಿ ಮಾಡುವ ದಿನ ಆದಿತ್ಯ ಕಾಯುತ್ತಿದ್ದ. ಅಲ್ಲಿ ಒಂದು ಹುಡುಗಿ ನಿಧಾನವಾಗಿ ನಡೆಯುತ್ತಾ ಬಂದಳು. ಅವಳು ಸ್ವಲ್ಪ ಕುಂಟುತ್ತಿದ್ದಳು. ಅವಳೇ ಕಾವ್ಯ. ನಾನು ನಿನಗೆ ಇಷ್ಟ ಆಗಲ್ಲ ಅಂತ ಭಯವಿತ್ತು ಎಂದಳು. ಆದಿತ್ಯ ನಗುತ್ತಾ ಹೇಳಿದ, ನಾನು ನಿನ್ನ ಹೃದಯವನ್ನು ಪ್ರೀತಿಸಿದ್ದೇನೆ, ನಿನ್ನ ರೂಪವನ್ನಲ್ಲ. ಆ ತಪ್ಪಾಗಿ ಬಂದ ಒಂದು ಮೆಸೇಜ್ ಇಬ್ಬರ ಜೀವನವನ್ನೇ ಬದಲಾಯಿಸಿತು.